ರೀ ಹಾ ಈ ಎತ್ತ ಪುಕ್ಕಟ ಕೊಡ್ತಾನಂದ್ರು ಈ ಸುನ್ನಾಳಿ ಎತ್ತ ನಮ್ಮ ಮನ್ಯಾಗ ಬ್ಯಾಡ. ಯಾಕ್ರಿ? ಅವನು ಗಂಡಂದು ಯಾಕ ನಾವು ಹೌದು ಉದ್ದ ಬೀಸ ಗಾಮ್ ಐತಿ ಯಾಕ ಚಲೋ ಐತಿಲ್ಲ ಚಲೋ ಐತಿ ಎತ್ತ ಅಂದಾಗ ಅವಾಗ ಅಂದಳಕಿ ಏನಂತ? ಏ ದವಳವನ ಹಾ ಇನ್ನ 10,000 ಹೋಗ್ಲಿ ಹೌದು ಪುಕ್ಕಟ ಕೊಡ್ತಾನಂದ್ರು ಯಾಕೆ ಬ್ಯಾಡ ಅಂದ್ರೆ ಹಾ ಈ ಸುನ್ನಾಳ ಎತ್ತಿನ ಮುಕ್ಕಳಿ ಮೇಲೆ ಕಸಬರಿಗೆ ಸುಳಿ ಐತಿದ ಹೊಲದಾಗ ಬ್ಯಾಡ ಒಟ್ಟ ಬ್ಯಾಡ ಬ್ಯಾಡಪ್ಪ ಇದು ಸುನಾಳಿ ಎತ್ತು ಬೇಡ. ಯಾಕ್ರಿ ನೀವು ರೈತರದಿರಿಲಿ ಏ ಅದರ್ಲೆ ಜರ ಕಸಬರಿಗೆ ಸುಳಿ ಇತ್ತಂದ್ರೆ ಒಯ್ತಿರೇನು ಏ, ಇಲ್ಲಿ ಎತ್ತನ ಏನು ಹೌದುವಾ ಮನಸ್ಸಿನಲ್ಲಿ ಅಕ್ಕರದಿ ನಿರಾಕಾರ ನಿರಗುಣದ ಆಚೆಗಡೆ ಎದ್ದು ಆದಿಶಾಕಿ ಎದ್ದಾಳು ಆದಿಶಾಕಿ ಏನ ಮಲ್ಲೈ ಬಂದ ನೋಡ್ರಿ ಮಲ್ಲೈ ಶ್ರೀಶೈಲ ಮಲ್ಲೈ ಮಲ್ಲನ ಕಡೆ ಹೋಗ್ಯಾನ್ರಿ. ಏ ನಿಮ್ಮ ಹೇಮರೆಡ್ಡಿ ಮಲ್ಲಮ್ಮ ಕೈಯಾಗ ಗೂಟ ಹಿಡಿದು ಬೀಸ್ತಿದ್ರು ಅವಾಗ ಬರೀ ಅವನ ಬಾಯಾಗ ಗೂಟ ಹಾರಿ ಬಿಟ್ರ ಮತ್ತೊಂದಿಲ್ಲ ರೀ ಅವ್ನು ಬಾಳ ಒಣಕಿ ಹಾರಿ ಗೂಟ ನಾಯಿ ಕುನ್ನಿ ಇತ್ನ ಕೇಳ್ರಿ ಅವ್ನು ಇವೇರಿ ಅದ್ರಾಗ ದೊಡ್ಡ ಮಗ್ಯಾನ ತಮ್ಮ ಮಲ್ಲಮ್ಮ ಮುಂಜಾನೆ ಎದ್ದ ಹಿಟ್ಟು ಬೀಸ್ತಿದ್ದಳತ್ತ ಅವಾಗ ಅವ್ರ ಅತ್ತಿ ಒಂದು ಚೀಲ ಜ್ವಾಳ ಕೊಟ್ಲತ್ತ ಜ್ವಾಳ ಕೊಟ್ಟಾಗ ಅವಾಗ ಈಕಿ ಭಕ್ತಿಗೆ ಮೆಚ್ಚಿದತ್ರಿ ಮಲ್ಲಯ್ಯ ನಿನಗೆ ಏನು ಕೇಳಿ ನಾನು ಹೌದ್ರಿ ದೇವರ ಅಂದ್ರೆ ಇದ್ರ ಅರ್ಥ ಏನು? ಅದು ಬಿಡುಗಡೆ ಆಗಲ್ರಿ. ಅದು ದೇ ಅಂದ್ರೆ ಏನು, ವ ಅಂದ್ರೆ ಏನು, ರು ಅಂದ್ರೆ ಏನು? ಹೌದು ಎಲ್ಲಿ ರೂಪ ಐತಿ ಎಲ್ಲಿ ನಾಮ ಐತಿ. ಬಾಳ ದೂರ ಬೇಡ ಇದು ಮಾಯ್ಕ ಕಣ್ಣಿಗೆ ಕಾಣತೈತಿ. ಇದಕ್ಕೆ ರೂಪ ಐತಿ ಇದಕ್ಕೆ ರೂಪ ಐತಿ ಇದಕ್ಕೆ ಮಾಯ್ಕತ್ ನಾಮ ಬಂದ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ. ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ. ಹೆಂಗ ನೋಡಿ ದೇವ್ರತ್ತ ಕರೆದ ಮಲ್ಲಯ್ಯ ಅತ್ತ ಕರಿಬೇಕಾದ್ರೆ ಏನ ನೋಡಿ ಮಲ್ಲಯ್ಯ ಅಂದಿ. ಮಲ್ಲಯ್ಯ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಸ್ಥಿ ಮಾಂಸ ನಾಡಿ ತ್ವಚಾ ರೋಮ ಇದನ್ನು ನೋಡಿ ಮಲ್ಲಯ್ಯ ಅಂದ್ಯೋ. ಏನ ಸುಮಕ್ಕಲ್ಲಿನ ಮೂರ್ತಿಗೆ ಮಲ್ಲಯ್ಯ ಅಂದ್ಯೋ. ಎದಕ್ಕೆ ಮಲ್ಲಯ್ಯ ಅಂದ್ಯ? ಮಲ್ಲಯ್ಯ ನಿನ್ನಂಗ ಆಧಾರ್ ಕಚ್ಚಿ ಹೋಗೋನು ಆಟದಿಡ ತುಳಿದ್ ಬೇಡ ಹಾದಿ ಮಾಡಬೇಡ. ಆ ಮಲ್ಲಯ್ಯ ನಿನಗ ದೊಡ್ಡವಾಗ್ಯಾನ ಖರೆ ನಮಗ ದೊಡ್ಡವ ಅಲ್ಲ. ನಮಗ ದೊಡ್ಡವಲ್ಲ ನಿಮ್ಮ ಮಲ್ಲಯ್ಯ. ಮಲ್ಲಯ್ಯ ತಮ್ಮ ಅಂತ ನಿನ್ನ ಮಲ್ಲಯ್ಯಗಾದ್ರೂ ಮಾಯಾ ಬೆನ ಬಿಟ್ಟಿಲ್ಲ. ಹೌದು ಅವನಿಗಾದ್ರು ಮಾಯಾ ಬೆನ ಬಿಟ್ಟಿಲ್ಲ. ಯಪ್ಪ ಮಕ್ತು ಮಕ್ಕ ನಿನಗ ಬರೇ ಒಂದ್ ಲಗ್ನ ಆದ್ರೆ ಅವನಿಗೆ ನಿಮ್ಮ ಮಲ್ಲಯ್ಯ ಇಬ್ರು ಹೆಂಡ್ರದಾರ. ಅವನಿಗೆ ಇಬ್ರು ಅದಾರ. ಅದಕ್ಕ ಒಂದು ಮಾತು ಹೇಳ್ಯಾರ ಏನಂತ? ಎಡ್ಡ ಹೆಂಡರ ಕಾಟಕ ಎದ್ದ ಹಾದೇನೋ ಮಲ್ಲಯ್ಯ ಗುಡ್ಡ ಗುಡ್ಡ ತಿರುಗಲಾತಿದ್ಯೋ ಸುನ್ನಾಳ ಕಲ್ಲಯ್ಯ ನಮ್ಮ ಕೈಯಾಗ ನೀ ಸಿಕ್ಕ ಎಲ್ಲಯ್ಯ. ಹೌದು ತಿರುಗಲಾತಿದಿಲ್ಲ ಇದೋನ ಬಾಯ್ಕ ಪಜಿತಿ ಐಕ ಅನ್ನಂಗಾಗ್ಯದ ನಿಮ್ಮ ಅಪ್ಪನದಾಗ. ಗುಡ್ಡ ಗುಡ್ಡ ಹೊಕ್ಕರು ಬೆನ ಬಿಟ್ಟಿಲ್ಲ. ಮತ್ತಿನ್ನು ಎಷ್ಟೋ ದೇಶದ ಭಕ್ತರು ಹೋಗ್ತಾರ ಶ್ರೀಶೈಲಕ್ಕೆ. ಹೋದವ್ರೆಲ್ಲ ಪಾಟ್ನ ನಿಮ್ಮ ಮಲ್ಲಯ್ಯಗೆ ಭೇಟಿ ಕೊಡ್ತಾರನ? ಇಲ್ಲ ಹೋಗಿರುವಂತ ಭಕ್ತರ ಡೈರೆಕ್ಟ್ ನಿಮ್ಮ ಮಲ್ಲಯ್ಯಗೆ ಭೇಟಿ ಕೊಡಂಗಿಲ್ಲ. ಹೋದಂತ ಭಕ್ತರ ತಮ್ಮ ವರ್ಷಾನ ಗಂಟ್ಲೆ ಮಾಡಿರುವಂತ ಪಾಪ ತೊಳಿಬೇಕಾದ್ರೆ ಮೊದಲು ನಮ್ಮ ಪಾತಾಳ ಗಂಗವ್ಗೆ ಭೇಟಿ ಕೊಡಬೇಕು. ಆಮೇಲೆ ನಿಮ್ಮ ಮಲ್ಲಯ್ಯನ ದರ್ಶನ. ಮೊದಲು ನಿಮ್ಮ ಅಪ್ಪನ ಟಿಕೆಟ್ ನನ್ನ ಕೈಯಾಗ ಬುಕ್ ಆಗಬೇಕು. ಹಾಗೆ ಜಾರಿ ಬೇಟ ಅಂದ ಎದ್ದ ಮಗ ತಿಪ್ಪಿಯಾಗಿ ನಾ ಎದಂಗ ಬುಚ್ಚ ನಾ ಬರ್ಬೇಕು ಇಲ್ಲಿ. ನೀ ಅಲ್ಲ ನೀ ಮುತ್ಯ ಉದ್ಧಾರ ಆಗಬೇಕು ಆದ್ರೂ ಇಲ್ಲೇ ಬರ್ಬೇಕು. ಮುತ್ಯ ನಡ್ಲೆ ಮತ್ತೆ ನೀವು ಮುತ್ಯಗಳು ಸಿಟಿಗೆ ಬಂದಿರಿಪ್ಪ. ಹೌದಪ್ಪ ಏನಪ್ಪಾ ಮಸೀಬನಾಳದಕ್ಕಿನ ರೊಕ್ಕ ಕೊಟ್ಟು ಕರೆಸಿದೀವು. ಹೌದಲ್ಲ ಸ್ಟೇಜ್ ಮ್ಯಾಗ ನಿಂತು ನಮ್ಮ ಗಣಸರಿಗೆ ಬೇದಳತ್ತು ಅಂದಿರಿಪ್ಪ. ಹಿಂಗಿಲ್ಲ ಅಂದ್ರೆ ದೈವದೊಳಗ ಕೂತಿರುವಂತ ಹಣ್ಣುಗಳಾಗ್ಲಿ ತಮ್ಮಗಳಾಗ್ಲಿ ಹೌದು ವಯಸ್ಸಾದಂತ ನಮ್ಮ ತಾಯಿ ತಂದಿ ಬಳಗದವರಾಗ್ಲಿ ಆಗ್ಲಿ ನನಗೆ ನಿಮ್ಮದ ಕೋಟಿ ಕೋಟಿ ಅನಂತ ಪ್ರಣಾಮಗಳ. ಯಾಕಂದ್ರೆ ಇವತ್ತು ವಾದ ನಡೆದತಿ ಯಾರಿಗಿರುವ ಸುನ್ನಾಳ ಗಂಡ ಹಾಡವಂಗ ಮಸೀಬನಾಳ ಹೆಣ್ಣು ಹಾಡಿಕೆಗೆ. ಹೌದಲ್ಲ ಇವ್ರಿಗಿಬ್ಬರಿಗೆ ನಡೆದೈತಿ. ನಡೆದವು ಇಂದ ಅವ್ರು ಏನು ನನಗೆ ವಾದ ಹಚ್ಚಿ ಕೇಳ್ತಾರೋ
ಅವ್ರಿಗೆ ನಾ ಮಾತಾಡಬೇಕಾಗ್ತತಿ ಬರಬರ್ಲೆ ಅವ್ರಿಗೆ ಏನ ಮಾತಾಡ್ರು ದಯವಿಟ್ಟು ನೀವು ನಿಮ್ಮ ಮೈ ಮೇಲೆ ಹಾಕೊಳಕ್ ಹೋಗಬೇಡ್ರಿ ಹೌದು ಹೌದು ಇದು ಕೈ ಮುಗದ ಕಳಕಳಿ ವಿನಂತಿ ಐತಿ ನಮ್ಮದ ಬರಬರ್ಲೆ ಮತ್ತೆ ಹಿಂದಾಗಡಿ ನೀವು ನಮಗಂದರತ್ತ ನೀವ್ ಎದು ಕೂತ್ರ ನಾವ್ ಇಲ್ಲಿ ತಡಿಯಂಗಿಲ್ಲ ನಾವು ತಡೆಯಂಗಿಲ್ಲ ಹಂಗ ಮತ್ತೆ ಅವ ಏನ್ರಿ ಮಾತಾಡಿದಾಗ ಹಿಂದ ಅವನು ಬಳಗದವ್ರು ನಿಂತಾರಲ್ಲಿ ಒಗದಿಕ್ಕೆ ಇದನ್ನ ಹಿಡ್ಕೊಂಡ ಕಟ್ಟಿಗೆ ಹಿಡ್ಕೊಂಡು ಕೂತಾರ್ಲೆ ಅವ್ರ ಏನು ಇದೇನತ್ತಾರಲ್ಲ ಇದು ಕುಲಗೇಡಿ ನಮಗ ಬಂದ ಕಿಸಿಂದ ಬೇಯ್ತಿವ ಹೆಣ್ಮಕ್ಳಿಗೆ ತೇಳಿ ಅವ್ರ ಎದ್ದು ಟೇಜ್ ಮೇಲೆ ಬಂದ್ರೆ ಇವ್ ತಡೆಯಂಗಿಲ್ಲ ಅವ ಏನ ಮಾತಾಡ್ರು ನಮಗ್ ಸಂಬಂಧಪಟ್ಟದ ನಾವ್ ಏನ ಮಾತಾಡ್ರು ಅವ್ರಿಗೆ ಸಂಬಂಧಪಟ್ಟ ಹೌದಲ್ಲ ದಯವಿಟ್ಟು ನಮ್ಮ ತಾಯಿ ತಂದಿ ಬಳಗದವ್ರು ಯಾರು ಮೈ ಮೇ ಹಾಕೊಲಕ್ ಹೋಗ್ಬೇಡ್ರಿ ಹೌದ್ರಿ ಮತ್ತೆ ವಾದ ಮಾಡ್ಲಿಕ್ಕಂದ್ರೆ ನೀವು ಯಾರು ಕುಂಡ್ರಂಗಿಲ್ಲ ಹೌದಲ್ಲ ಎದ್ದು ಹೋಗ್ತೀರಿಪ್ಪ ವಾದ ಮಾಡಬೇಕಾಗೈತಿ ಅದಕ್ಕ ಇನ್ನೊಂದು ಮಾತ್ರಿ ಹೆಣ್ಣು ಮಕ್ಕಳಿಗೆ ಕಲಿ ಇರ್ತೈತಿ ಕಲಿ ಇರ್ತೈತಿ ಅಂತ ಹೇಳ್ತಾನ್ರಲ್ಲ ಹೆಣ್ಣಿಗೆ ಕಲಿ ಐತಿ ಗಂಡಿಗೆ ಕಲಿ ಇಲ್ಲ ಹೌದು ಅಂತ ಹೇಳ್ತಾರ ಹೇಳ್ತಾನೆ ತಮ್ಮ ಇವನಂಗ ಒಂದು ದಗದ ಚರ್ಚೆ ಆಗಿತ್ತು ಮನ್ಯಾಗ ಏನಾಗಿದ್ರ ಹೆಣ್ಮಕ್ಳಿಗೆ ಕಲಿ ಇರ್ತತಿ ಗಂಡಿಗೆ ಕಲಿ ಇರಲ್ಲ ಅಂದಾಗ ಇಬ್ರು ಗಂಡ ಹೆಣ್ತಿದ್ರ ಮನ್ಯಾಗ ಹೌದ್ರಲ್ಲ ಗಂಡ ಹೆಣ್ತಿ ಹೇಳ್ತಿದ್ದ ಏನಂತ ನೋಡು ಮತ್ತ ನಮಗೂ ಹೊಲದಾಗ ದುಡ್ಡು ಸಾಕಾಗೈತಿ ಹೌದು ಮಣ್ಣೂರ್ ಅಂತ ಊರಾಗ ಎತ್ತುಗಳು ಪ್ಯಾಟಿ ಕೂಡ್ತತಿ ಬಹಳ ದೊಡ್ಡದ ಕರೆ ಇದ್ಲ ಮತ್ತ ಹೋಗಿ ಕಮ್ಮ ಅಂತ ಅದೊಂದು ಎತ್ತ ಖರೀದಿ ಮಾಡಿತವ್ರನು ಹೌದು ನೀನು ನಾನು ಹಿಂಬಾಲ ಬೆನ್ನ ಹತ್ತಿ ಬರ್ಬೇಕಂತ ಹೆಣ್ತಿಗೆ ಹೇಳಿದವ್ ಅವಾಗ ಏನಾಯ್ತ್ರಿ ಅಕ್ಕಿ ಅಂದಳು ನಾಯಕ್ರಿ ನೀವು ಹೋಗ್ರಲಿ ಅಂದಳಕಿ ಹೌದು ಅವಾಗ ಅಂದವ ಏನಂತ ಬರೇ ನಾ ಬಾಂಧ ಕಟ್ಟಿ ಊರ್ ತಿರುಗೋದಾಗತತಿ ಅದನ್ನ ಮೇಸಕಿ ನೀನು ಹೌದಲ್ಲ ನೀರು ಕುಡ್ಸಕಿ ನೀನು ಮೈ ಮೇಲೆ ಕೈ ಆಡ್ಸಕಿ ನೀನು ಮತ್ತ ನಿನಗ ಗಪ್ಪು ನಿಂದ್ರಲಿಕ್ಕ ಅಂತ ಎತ್ತ ತಗೊಂಡ ಮಾಡೋದೇನ ಅಂದಾಗ ಬಾ ನೀನು ನಾನು ಹಿಂಬಾಲ ಬೆನ್ನತ್ತಿ ಅಂದಾಗ ಗಂಡ ಹೆಂಡತಿ ಬುತ್ತಿ ಕಟ್ಟಕೊಂಡೆ ಈಗ ಹೆಂಗ ಎತ್ತುಗಳು ಪ್ಯಾಟಿ ಕುಡಿತ್ಲೆ ಜಾತ್ರಿ ಮಣ್ಣೂರು ಊರನಂತ ಊರಾಗ ಬಂದೆ ನಿತ್ರ ತಮ್ಮ ಮತ್ತೆ ಎತ್ತುಗಳ ಮಾಲಕ್ ಯಾರು ತನ ಕೇಳ್ತಾರಲ್ಲ ಕೇಳು ಎತ್ತಿನ ರೇಟ ಹೌದು ಬಂದ್ ಇವ ಗಂಡ ಕೇಳಿದ್ರಲ್ಲ ಎಷ್ಟು ನಿಮ್ಮ ಎತ್ತಿನ ರೇಟ ಅಂದಾಗ ಅವಾಗ ಅವ ಎತ್ತಿನ ಮಾಲಕ್ ಅಂದ ನಮ್ಮ ಎತ್ತಿನ ರೇಟ್ 50,000 ರೂಪಾಯಿ ಹೌದು ಅದ್ರ ಒಳಗ ₹1 ಕಮ್ಮಿ ಬಂದ್ರ ನಾ ಕೊಡಂಗಿಲ್ಲ ಅಂದಾಗ ತಮ್ಮ ಒಂದಗದಾತ ಏನಾತ್ರಿ ಅವಾಗ ಇವ್ ಗಂಡ ಅಂದ ಮತ್ತೆ ಉದ್ದ ಬೀಸ ನೋಡಿದ್ರಿ ಸುನ್ನಾಳ ಎತ್ತಿ ಹೆಂಗೈತಿಲ್ಲ ಕಾಲಾಗ ಉದ್ದ ಬೀಸ ಹೌದ್ರಲ್ಲ ಅಗದಿ ಚಳಕಾಟೆ ಉದ್ದ ಬೀಸ ಇವನಂಗ ಪಾಡಿತ್ತು ಎತ್ತ ಹೌದ್ರಿ ಇವ 50,000 ಆತಳತೇಳಿ ರೊಕ್ಕ ಕೊಡ್ಲಾಕ್ ಹೋದ ಅವಾಗ ನನ್ನಂತಕಿ ಹೆಣ್ತಿ ಹಿಂಬಾಲ ಬೆನ್ನತ್ತಿ ಬಂದಿಳ ಬೆರಿಕಿದ್ದಳಕಿ ಹೌದು ದವಳವನ ಗಪ್ಪ ಅಂದಳಕಿ ಹೌದು 50 ಕೇಳನ್ಲೆ ಕುಡ್ಲಾಕ್ ಹೊಂಟದಿ ಕುಡ್ದಾದ್ರ ಕುಡ್ವಾಲ್ಯಾಕ ಕೊಡ್ಬೇಡ ಖರೆ ನಾವೊಂದ್ ಜರಾನ ತಿರುವಾಡಿ ಎತ್ತ ಚೆಕ್ ಮಾಡಿ ನೋಡಿ ಬರ್ತಂದಳ ಹೌದು ಆಹತ್ತಳ ಅಂದಳು ಒಮ್ಮೆ ಮಾರಿ ಮೇಲೆ ಕೈ ಆಡಿಸ್ಕೋತ ಮುಕ್ಕಳಿ ಮೇಲೆ ಕೈ ಆಡಿಸಿ ತಿರುವಿ 2 ಸುತ್ತಾಕಿ ಬಂದ ಗಂಡ ಹೇಳ್ತಾಳ ಏನಂತವ ರೀ ಈ ಎತ್ತ ಪುಕ್ಕಟ ಕುಡ್ತನಂದ್ರು ಈ ಸುನ್ನಾಳ ಎತ್ತ ನಮ್ಮ ಮನ್ಯಾಗ ಬ್ಯಾಡ ಯಾಕ್ರಿ ಅವನು ಗಂಡ ಅಂದ ಯಾಕ ಹೌದು ಉದ್ದ ಬೀಸ ಗಾಮ ಐತಿ ಯಾಕ ಚಲೋ ಐತಿಲ್ಲ ಚಲೋ ಐತಿ ಎತ್ತ ಅಂದಾಗ ಅವಾಗ ಅಂದಳಕಿ ಏನಂತ ದವಳ ಅವನ ಇನ್ನ 10,000 ಹೋಗ್ಲಿ ಪುಕ್ಕಟ ಕೊಡ್ತಾನಂದ್ರು ಯಾಕೆ ಬ್ಯಾಡ ಅಂದ್ರೆ ಈ ಸುನ್ನಾಳ ಎತ್ತಿನ ಮುಕ್ಕಳಿ ಮೇಲೆ ಕಸಬರಿಗೆ ಸುಳಿ ಐತಿದ ಹೊಲದಾಗ ಬ್ಯಾಡ ಒಟ್ಟ ಬ್ಯಾಡಪ್ಪ ಇದು ಸುನ್ನಾಳಿ ಎತ್ತು ಬೇಡ ಯಾಕ್ರಿ ನೀವು ರೈತರದಿರಿಲಿ ಜರ ಕಸಬರಿಗೆ ಸುಳಿ ಇತ್ತಂದ್ರೆ ಒಯ್ತಿರೇನು ಇಲ್ಲ ಬ್ಯಾಡ್ರಿ ಉಜ್ಜಳಾಗಂಗಿಲ್ಲ ಬಿಟ್ಟು ಹೋಗ್ತೀರಿ ಹೌದು ಮತ್ತೆ ಹೆಣ್ಣಿಗೆ ಕಲಿ ಐತಿ ಗಂಡಿಗೆ ಕಲಿ ಇಲ್ಲ ಅಂದಿ ಮತ್ತೆ ನಿನ್ನ ಮುಕ್ಕಳಿ ಮೇಲೆ ಯಾಕೆ ಕಸಬರಿಗೆ ಸುಳಿ ಐತಿವ ನನ್ನ ಕಾಲಾಗಿನ ಕರ್ರ ಕೇಳು ಕರ್ರ ಎಲ್ಲಿ ಹೋಗೈತ್ನ ಗಡಿ ಹೋಗ್ಯಾವ್ರಿ ನಮ್ಮ ಕಾರಿನ ಕಡೆ ಹೋಗಬೇಕ ಅದಕ್ಕ ತಮ್ಮ ಏನಾತವ ಇದು ಕಲಿ ಎಲ್ಲಿ ಮೈ ಮೇಲೆ ಹತ್ತಿದ ಕಲಿ ನೋಡ್ಬೇಡ ಹೌದು ಒಳಗ್ ಹತ್ತಿದ ಕಲಿ ಲೌಕರ್ ತೊಳೆಯಂಗಿಲ್ಲ ಹೌದಲ್ಲ ನಿಮ್ಮ ರಾಮದೇವ್ಗ ಒಳಗ್ ಹತ್ತಿತ್ತ ಕಲಿ ಹೌದು ತೊಳ್ಕೊಂಡ್ರು ಹೋಗಿಲ್ಲ ಅಗಮನಿಗಮಗಳ ತಿಳಿದವ ಬರೇ ಅರಿವಿ ತೊಳೆ ಅಗಸನ ಮಾತು ಕೇಳಿ ಮಾಡ್ಕೊಂಡು ಹೆಣ್ತಿನ ಅಡವಿ ಕಳಿಸಿದವ ಹೌದ್ರಲ್ಲ ಹೊರಗಿನ ಕಲಿ ಬಿಡು ಒಮ್ಮೆ ಒಳಗ ಕಲಿ ಹೈತು ಏನಾಗ್ತೈತಿ ಆ ಅರಿವಿ ಹರಿದು ಹೋಗುತ್ತಕ್ಕ ಹೊರಗಿನ ಕಲಿ ಹೋಗಂಗಿಲ್ಲ ಒಳಗ ಕಲಿ ಐತಂದ್ರ ಸಂಸಾರ ಮುರಿದು ಹೋಗುತ್ತಕ್ಕ ಒಳಗಿನ ಕಲಿ ಹೋಗಂಗಿಲ್ಲ ಬರೀ ಇದನ್ನ ಹೊರಗಿನ ನೋಡ್ಬೇಡ ಒಳಗಿಂದ ತೊಳ್ಕೋರು ಅದನ್ನ ತೊಳ್ಕೋ ಮಚ್ಚ ಅವತಾರ ಕೂರ್ಮ ಹೌದವ ತಮ್ಮ ಆಯ್ತೋ ಅಕ್ಕಿಯ ಮುಂದ ವರಹ ಅವತಾರ ನರಸಿಂಹ ಹೆಂಗ ತಾಳಿದಿ ಬಂದ ತಮ್ಮ ನೀನು ಹೆಂಗ ತಾಳಿದಿ ಬಂದ ನಮ್ಮ ಮುಂದ ಹೆಂಗ ತಾಳಿದಿ ಬಂದ
ಅವತಾರ ಪರಶುರಾಮನ ಅವತಾರ ರಾಮನ ಅವತಾರ ಪರಶುರಾಮ ಅವತಾರ ಪರಶುರಾಮನ ಅವತಾರ ರಾಮ ರಾಮನ ಅವತಾರ ಪರಶುರಾಮನ ಅವತಾರ ಹೌದವ ತಮ್ಮ ಆಯ್ತು ಅಕ್ಕಿಯ ಮುಂದ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತೋ ಬಾಳ ಚಂದ ಸೀರಿ ಉಟ್ಟ ಎತ್ತೋ ಬಾಳ ಚಂದ ನಿಮ್ಮ ಅಪ್ಪಂದ ಎತ್ತೋ ಬಾಳ ಬಾಳ ಚಂದ ಆಗಿಯಾಗ ಆಗಿಯಾಗ ಬರಸಣ್ಣ ಬರಸಲೆ ಬರ್ಸಪ್ಪ ಬರ್ಸ ಬರಸಲೆ ಬರಸ ಇರ್ಲಿ ಬೇಕಲ್ಲ ಔಷಧ ನೌಷಧ ಸಗಳಚ್ಚ ಪಾಯ್ಜಿ ಅಂದ ಏ ಬೇಕಿರ್ಲೆ ಅದಕ್ಕೆ ಹಾ ಅಮೃತ ಅಣ್ಣವರು ಕಟ್ಟಿ ಮನಿ ಹೌದು ಮಣ್ಣೂರು ಗ್ರಾಮದವರು ಹೌದವ ಇವರಾದ್ರೂ ಈ ಕಲೆಗೆ ಬೆಲೆ ಕೊಟ್ಟು ಕೊಟ್ಟು 51 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದ್ರ ತುಂಬಾ ಆಭಾರಿಯಾಗಿದ್ದೀನಿ ಹೊಲಗ ತಂಗಿ ಅದಕ್ಕೆ ಏನಾತವ ಈಗೇನು ಕೇಳತ್ತೀರಪ್ಪ ಗಂಡ ಹಾಡೋರು ಏನಂತ ಕೇಳ್ತಾರಿ ಯಾವ ಜೀವಾತ್ಮ ಅನ್ನುವಂಥದ್ದು ಹಾ ಗಂಡ ಐತಿ ಹೌದು ಜೀವ ಅನ್ನುವಂಥದ್ದು ಗಂಡ ಐತಿ ಅಂತ ಹೇಳತ್ತೀರ ಹೇಳ್ತಾನು ಜೀವ ಅನ್ನುವಂಥದ್ದು ಗಂಡ ಐತಿ ಅಂತ ಹೇಳಿ ನಿನ್ನ ಬಾಯಿಲೆ ಬಂದೈತಿ ಅಂದ್ರೆ ಹೌದು ಈಗ ನನ್ನ ಶರೀರ ಒಳಗಿರೋದನು ಜೀವನ ಹೌದಲ್ಲ ಗಬ್ಬರಿ ಜರ ಸಮಾಧಾನ ರೀ ದನಿಗೆ ಮಾಡಬೇಡ್ರಿ ಅದಕ್ಕೆ ತಮ್ಮ ಈ ಜರ ಶಾಂತಿ ತಾಡಿದಾರ ಅದಕ್ಕೆ ಹೇಳ್ರಿ ಜೀವ ಗಂಡ ಐತಿ ಅಂತ ಹೇಳ್ತಿಪ್ಪ ಅಂದ್ರೆ ಹೌದ್ರಿ ಈ ನಮ್ಮ ಶರೀರ ಒಳಗಿರುವಂಥದ್ದು ಜೀವಾತ್ಮನ ಹೌದು ನಿನ್ನ ಶರೀರ ಒಳಗಿರುವಂಥದ್ದು ಜೀವಾತ್ಮನ ಆತ್ಮನೆ ನಿನಗಟ್ಟು ಮಕ್ತುಮ್ ಸಾ ಬಂದಾರು ಹೇ. ನನಗಟ್ಟು ವಿದ್ಯಾಶ್ರೀ ಮಸೀಬನಾಳತ್ ಕರೆದ ಅಂದಾರ ನನ್ನಲ್ಲಿರೋದು ಜೀವಾತ್ಮನ ಹೇ, ಹೇ. ನಿನ್ನಲ್ಲಿರೋದು ಜೀವಾತ್ಮನ ಹೌದು ನಿನ್ನಲ್ಲಿರೋ ಜೀವನು ಗಂಡ ಹೇ. ನನ್ನಲ್ಲಿರೋ ಜೀವನು ಗಂಡ ಗಂಡ ಇವ್ ಎರಡು ಕೂಡಿಸಿ ಮಕ್ಕಳ ಹೆಂಗ ಮಾಡೋದತ್ತ ನನಗೆ ಚಿಂತೆ ಬಿದ್ದದ ಹಾ ಜೀವ ಗಂಡ ಐತಿ ಅಂತ ನೀ ಹೇಳ್ತಿ ಹೇಳ್ತಿದಿ ಅದಕ್ಕ ಅಕ್ಕ ಮಾದಿ ಒಂದು ಮಾತು ಹೇಳ್ಯಾರ ಅದಕ್ಕೆ ಸಾಹಿತ್ಯ ಹೇಳ್ಯಾರಲ್ರಿ ಹಾ. ಹೌದು ತಮ್ಮ ಗಡ್ಡ ಮೀಸಿಗಳ ಕಂಡರೆ ಗಂಡ ಸಂಭುವಾರಯ್ಯ ಹೌದು ಹೌದಪ್ಪ ಗಡ್ಡ ಮೀಸಿಗಳ ಕಂಡರೆ ಗಂಡ ಸಂಭುವಾರಯ್ಯ ಗಂಡ ಸಂಭುವಾರಯ್ಯ ಹೌದು ಕುಚಗಳ ಕಂಡರ ಹೆಂಗ ಸಂಭುವರಯ್ಯ ಹೌದು ಹೌದು ಕುಚಗಳ ಕಂಡರ ಹೆಂಗ ಸಂಭುವರಯ್ಯ ಹೌದಲ್ಲ ಇದರೊಳಗ ಇರುವಂತ ಆತ್ಮರಾಮನು ಗಂಡಿರುವನೋ ಹೆಣ್ಣಿರುವನೋ ನಿಜಮಲ್ಲೇ ಕಾಜೋಡ ಯಾಕಂದಳು ಹಾಯ್ ಒಳಗಿಂದ ಏನ ಗಂಡ ಐತೋ ಏನ ಹೆಣ್ಣ ಐತೋ ಹೆಣ್ಣಂತೀಯ ನೀನ ಹೆಣ್ಣ ಹೇಳಿ ಜೀವ ಗಂಡ ಐತೆ ಅಂತ ಹೇಳಿ ಹೌದು ನನ್ನ ಒಳಗೈತೆ ಜೀವಾತ್ಮ ಇದು ಗಂಡು ಏನ್ ಹೆಣ್ಣು ಹಾ ಏನಂತಿ ಬಂದ ನೀನ ವಾದ ಮಾಡಿ ಜೀವದ ಬದಲು ಬಾಳ ಹೇಳತ್ತಿ ಹೇಳ್ತಾನ್ರಿ ಹಾ ಹೌದು ಹೆಣ್ಣಿನ ಶರೀರ ಒಳಗಿರೋ ಜೀವ ಏನ ಗಂಡು ಏನ್ ಹೆಣ್ಣು ಹೆಣ್ಣು ಬರಬರಿ ನಿನ್ನಲ್ಲಿ ಐತಿ ಅದ ಗಂಡ ಹೌದು ನನ್ನಲ್ಲಿರೋದೇನ ಗಂಡ ಐತಿ ಏನ್ ಹೆಣ್ಣು ಹೆಣ್ಣಾಯ್ತು ಬಂದ ಮುಂದೆ ನೀನ ಬಿಡುಗಡೆ ಮಾಡು ಹೇಳ್ತಾನೆ ಶಾಣೆ ಅದಾನ ಅವ. ಇದೊಂದು ತಮ್ಮ ಮತ್ರಿ ಅವಂಗೊಂದು ಭ್ರಮೆ ಆಗೈತಿ ಏನಂತವ ಗಂಡಸ ಮಗ ಅಂದ್ರ ಗಂಡ ಮಗ್ಗಲೊಳಗಿದ್ರ ಮಕ್ಕಳಾಗ್ತದೆ ಅದೊಂದು ತಲೆ ಉಳ್ದದ ನಾವೊಂದು ಮಾತು ಕೇಳ್ತೀನಿ ಏನಂತವ ಈಗ ಗಂಡಸ ಮಗ ಮದುವೆ ಮಾಡ್ಕೊಂಡ ಹಾ ಹಾ ಹೇಳ್ತೀನಿ ತನ್ನ ಮನೆಗೆ ಹೋದ ಹೌದು ಮುಂದೆ ಅವ್ರು ಏನೋ ಸಂಸಾರದೊಳಗೆ ಹಾ ಎಲ್ಲ ನಮ್ಮನಿ ಒಂದು XY Z ನೀನು ಭಾಳ ಹೊಡೆದು ಹೇಳೋದು ಬೇಡ ಹೇಳೋದು ಬೇಡ್ರಿ ತಮ್ಮ ಗಂಡ ಹೆಂಡತಿ ಕೂಡ್ಕೊಂಡ ಬಳಕ ಹೆಂಡತಿ ಗರ್ಭವತಿ ಆದಳು ಹೌದು ಮುಂದಕ್ಕೆ ಹಡದಳ ಹೌದು ಈ ಗಂಡಸ ಮಗ ಆಕಿ ಸಂಗಟ ಕೂಡ್ಕೊಂಡನಂದ್ರೆ ಹಾ ಬರೇ ಗಂಡ ಅಟ್ಟ ಹುಟ್ಟಬೇಕಾಗಿತ್ತಲ್ಲ ಹೆಣ್ಣು ಯಾಕೆ ಹುಟ್ಟತೈತಿ ಬೇಕಲ್ಲ ಬರಬರಿ ಕೇಳೋ ವಿಷಯ ಹೌದು ಗಂಡ ಭೋಗ ಕೊಟ್ಟಾದ ಬಳಕನ ಮಕ್ಕಳಾಗ್ಯಾವ ಹೌದು ಗಂಡಸ ಮಗ ಭೋಗ ಕೊಟ್ಟಾಗ ಮಕ್ಕಳಾಗ್ಯಾವ ಕೂಟು ಕೊಟ್ಟಾಗ ಮಕ್ಕಳಾಗ್ಯಾವ ಹೌದು
ಮತ್ತೇನು ಹೆಣ್ಣು ತವ್ರ ಮನಿ ಒಳಗಿದ್ದಕ್ಕೆ ಹೊಟ್ಟೆ ಇದ್ದಿದ್ದಿಲ್ಲ. ಹೌದು. ನಿನ್ನ ಮನೆಗೆ ಬಂದು ಬಂದ ಬಳಕ ಹೊಟ್ಲೆಗೆ ಹೇಳ. ಹೌದಲ್ಲ. ನಿನ್ನ ಮನೆಗೆ ಬಂದ ಬಳಕ ಹೊಟ್ಲೆಗೆ ಹೇಳ ಅಂದ್ರೆ ಅದು ನಿನ್ನಿಂದ ಆಗಿಲ್ಲ ಆಗಿತ್ತಂದ್ರೆ ನಿನ್ನ ಒಬ್ಬನಿಂದನ ನಿರ್ಮಾಣ ಆಗಿತ್ತಂದ್ರೆ ಬರೇ ಗಂಡ ಅಟ್ಟ ಹುಟ್ಟಬೇಕಾಗಿತ್ತಲ್ಲ. ಹೆಣ್ಣು ಯಾಕೆ ಹುಟ್ಟತೈತಿ ಒಳಗ? ವಿಷಯ ಕೇಳೋದು ಹೌದಲ್ಲ. ಯಾಕ ಎರಡು ಮಿಕ್ಸ್ ಮಾಡಿ ಹಾಕತ್ತೀವಿ ನುಗ್ಗಿಸ್ತೀರಿ ಏನೋ ಒಳಗ ಊಟ ಹ್ಯಾಂಗ ಮಗ್ತುಮ ನಾ ಇನ್ನು ಹತ್ತಿನ ಕರೆ ಬಿರುಸಾಗ್ತೈತಿ ಬ್ಯಾಡ್ರಿ ಅದು ಬ್ಯಾಡಿ ಅವ ಇವನು ನೋಡ್ರಿ ಮಾತಾಡಂಗ ಅನಸ್ತತಿ ಕರೆ ಹಿರಿಯಾರು ನೋಡ್ರಿ ಬಿಡಂಗ ಅನಸಾಯ್ ಬ್ಯಾಡಿ ಬ್ಯಾಡಿ ಸಭಾಗ ನೋಡ್ರಿ ಬಿಡುನು ತಮ್ಮ ಹಂಗಿಲ್ಲ. ಹ್ಯಾಂಗ್ರಿ? ಒಂದು ಶುಕ್ಲ ಒಂದು ಶವನಿತ್ತ ಬೇಕಲ್ಲ ಎರಡದಾವು ಬರೇ ನೀ ಬಂದು ಭೋಗ ಕೊಟ್ರೆ ಅಟ್ಟ ಮಕ್ಕಳಾಗ್ತಾವತ್ತ ಅಲ್ಲ. ಹಂಗೆ ಆಕಿದು ಪಾಲ ನಿಂದ ಒಂಟ ಪಾಲ ಐತಿ ಆಕಿದು 7 ಪಾಲ ಐತಿ ಐತ್ರಲ್ಲ. ಪಂಚಕರ್ಣಿ ಓದಿ ನೋಡು ನಿನಗೆ ತಿಳಿತೈತಿ. ಹೆಣ್ಣಿಗೆ ಗಂಡಿಗೆ ಲಗ್ನ ಮಾಡ್ಬೇಕಾದ್ರ ವಯಸ್ಸು ಪರಕಿಟ್ಟಾರ. ಹೌದ್ರಿ. ಎದಕ್ಕಿಟ್ಟಾರು? ಎದಕ್ಕವ? ಇದಕ್ಕೆ ಸುಮ್ಮನೆ ವಯಸ್ಸು ಪರಕಿಟ್ಟಿಲ್ಲ ಅವ್ರು. ಹೌದ. ಹುಡುಗಿಗೆ 18 ಇದ್ರ ಹುಡುಗಿಗೆ 20 ಬಿಟ್ರೆ 21. ಖರೆ ಇದ್ಲ. ಹೌದು. ಹುಡುಗಿಗೆ 18 ಹುಡುಗಿಗೆ 21. 3 ವರ್ಷ ಪರಕಿಟ್ಟಾರ. ಇಟ್ಟಾರ್ಲೆ. ಯಾಕೆ ಇಟ್ಟಾರು? ಯಾಕವ? ಇವ್ಯಾನ ಬಾಳ ದೊಡ್ಡ ಮಾತು ತಿಳಿದ ಮಾತು ಇಟ್ಟಿಲ್ಲ. ಪಂಚಕರ್ಣಿ ಅಭ್ಯಾಸ ಒಳಗೆ ಬೇರೆ ಹೇಳ್ತತಿ. ಏನಂತ್ರವ? ಹೆಣ್ಣಿಗೆ 7 ಪಟ್ಟು ಕಾಮಿದ್ದಾಗ ಹೌದ ಗಂಡಿಗೆ 1 ಪಟ್ಟು ಕಾಮ್ ಇರ್ತೈತಿ. ಹೌದಲ್ಲ. ಆಕಿ ಬಡತಕಿ ಸುಣ್ಣಾಳ ಗಡಿ ತಡದು ನಡಿಲಿ ಅಂತ ಹೇಳಿ ಇದನ್ನ 3 ವರ್ಷ ದೊಡ್ಡದ ಮಾಡಿ ಇಟ್ಟಿದ್ದು ಖರೆ ಇಟ್ಲ. ಜರ್ ಕರ್ತ ಆಕಿಗೆ 21 ನಿನಗೂ 21 ಏನಾಗ್ತಿತ್ತು? ಸರಿ ಸಮ ಇಟ್ಟಿದ್ರಂದ್ರ ಏನಾಗ್ತಿತ್ತವ? ಮುಂದಿನ ಮೊಳಕಾಲ ಪಾಟಿ ಹಿಂದೆ ತಿರುಗುತ್ತಿದ್ದು. ನೀ ಬರ್ತಿದ್ದಿಲ್ಲ ಇಲ್ಲಿ ಹಾಡ್ಲಾಕ. ಹೌದು. ಹಣಮಪ್ಪನ ಗುಡಿಗೆ ಹೋಗ್ತಿತ್ತ ರಗಟ್ಟಿನಿಂದ. ಹಾಸಿಗೆ ಆ ಕಡೆ ಹೋಗ್ತಿದ್ದುಲ್ಲ. ಇಲ್ಲೆಲ್ಲಿ ಬರ್ತಿದ್ದಿ? ಇಲ್ಲ ತಮ್ಮ ಎಷ್ಟರ ಸಂಬಂಧ ಆಕಿಗೆ ನಿನಗ ಪರಕ್ ಮಾಡಿ ಇಟ್ಟಾರ. ಖರೆ ಐತವ. ಅಂದ್ರೂ ಎಲ್ಲೆಲ್ಲೋ ಅಲ್ಲೋಲ ಕಲ್ಲೋಲ ಆಗ್ಯಾವ. ಆಗಲಕತ್ತಾವ. ಬಾಳ ಹೊಡೆದು ಹೇಳಂಗಿಲ್ಲ. ಸೂಕ್ಷ್ಮ ಅಟ್ಟ ತಿಳ್ಕೊಂಡ್ ಬಿಡುವ. ಹೌದವ. ಅದಕ್ಕೆ ಈಗೇನ್ ಹೇಳ್ತಾರ? ಏನಂತವ? ರಾಮನ ಅವತಾರ ಪರಶುರಾಮನ ಅವತಾರ ತಮ್ಮ ಆಯ್ತೋ ಅಕ್ಕಿಯ ಮುಂದ ದ್ವಾಪರ ಯುಗದಾಗ ಕೃಷ್ಣನ ಎತ್ತೋ ಬಾಳ ಚಂದ. ಸೀರೆ ಒಟ್ಟ ಎತ್ತೋ ಬಾಳ ಚಂದ. ಇವ್ರ ಅಪ್ಪಂದ ಎತ್ತೋ ಬಾಳ ಚಂದ. ಕಡಿ ಕಾಲ್ಕ ಬಂತ ಕಲವಿ ಅದರೊಳಗ ಬಿಟ್ಟೋ ಬಾನ ಬೆಳಕ. ಸಾಧು ಸಂತ್ರ ಹೋದ್ರು ಕೈಲಾಸ ಅದರೊಳಗ ತುಕಾರಾಮನ ಎದರ ಹೊರತ ಮಾತೇನ ಕೇಳದಿದೆ. ಎದರ ಹೊರತ ಮಾತೇನ ಹೇಳದಿದೆ. ಎದರ ಹೊರತ ಮಾತೇನ ಹೇಳದಿದೆ. ಹೌದವ. ತಮ್ಮ ಇದ್ರ ಕೊಡೋ ಜಡತಿ ನಿರಾಕಾರ ಗುಣದ ಆಚೆ ಕಡೆ ಎದ್ದು ಆದೇಶಕ್ಕೆ ನಮ್ಮ ಕೇಳೋ ಎದ್ದಾಳ ಆದೇಶಕ್ಕೆ ಕೇಳೋ ಎದ್ದಾಳ ಆದೇಶಕ್ಕೆ ಆದಿಯಾಗ